ನನ್ನ ಹೆಸರು ಸ್ವಾತಿ ಶೆಟ್ಟಿ. ನಿಮಗೆ ಗೊತ್ತಿರೋ ಹಾಗೆ ವಿಷ್ಣುವರ್ಧನ್ ಸರ್ ಅವ್ರದ್ದು ಸಮಾಧಿಯನ್ನು ಈಗಾಗಲೇ ತೆಗೆದಿದ್ದಾರೆ. ಇದು ಎಲ್ರಿಗೂ ಬೇಸರವಾಗಿದ್ದ ವಿಷಯವಾಗಿದೆ. ಅದ್ರ ಬಗ್ಗೆ ಇವತ್ತು ನಾಗರಾಜ್ ಶೇಟ್ ಅವರು ಮಾತಾಡ್ತಾ ಇದ್ದಾರೆ. ಹೌದು ಸ್ವಾತಿ ಅವರೇ, ಈಗಾಗಲೇ ನಮ್ಮ ವಿಷ್ಣುವರ್ಧನ್ ಅವರು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಏನು ಅಲ್ಲಿ ಸಮಾಧಿಯನ್ನು ಕೊಡ್ತೀನಂತ, ಜಾಗ ಕೊಡ್ತೀನಂತ ಏನು ಸುಳ್ಳು ಬೊಗಳೆ ಬಿಟ್ಟಿತ್ತು ಈ ಸರ್ಕಾರ, ಅದನ್ನು ತೆರವು ಮಾಡಿದ್ದಾರೆ. ಯಾಕಂದರೆ ಅದು ವೈಯಕ್ತಿಕ ದ್ವೇಷಕ್ಕೋಸ್ಕರ ತೆರವು ಮಾಡಿದ್ದಾರೆ ಅಂತ ಕಾಣ್ತದೆ. ಯಾಕಂದರೆ ವೈಯಕ್ತಿಕ ದ್ವೇಷ ಆಗಿರ್ಬೋದು, ಏನಂದರೆ ಅವ್ರು ವಿಷ್ಣುವರ್ಧನ್ ಅವರು ನಮ್ಮ ಜಿಲ್ಲೆಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕೇಳಿದ್ರೆ ನಮ್ಮ ಕಾರವಾರದಲ್ಲಿ ಆಗಿರ್ಬೋದು, ಅವರು ಒಂದು ಬಂಧನ ಮೂವಿನಲ್ಲಿ ಏನೋ ಇವರು ಬಂಧನ ಅಲ್ಲ, ನಮ್ಮ ಇದು ಕೃಷ್ಣ ನೀವು ಕುಣಿದಾಗ ಅದೆಲ್ಲ ಮೂವಿದ್ರಲ್ಲಿ ಶೂಟಿಂಗ್ ಮಾಡಿದರು. ಮತ್ತು ಕುಮಟದಲ್ಲಿ ಬಂದಾಗ ಮಾತಾಡಿ ಮಲ್ಲಿಗೆ ಅವರು ಪಾಪ 3 ರಿಂದ 4 ತಿಂಗಳುಗಟ್ಟಲೆ ನಮ್ಮ ಜೊತೆಯಲ್ಲೇ ಇದ್ದರು. ಅವರು ಅಲ್ಲಿ ಅಘನಾಶಿನಿ ನದಿ ಭಾಗದಲ್ಲಿ ಅವರು ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಒಂದು ಚಿತ್ರೀಕರಣವನ್ನು ಚಂದ ರೀತಿಯಲ್ಲಿ ಮಾಡಿ ನಮ್ಮ ಜಿಲ್ಲೆಯ ಒಂದು ಸೊಬಗನ್ನು ಅವರು ಜಾಸ್ತಿ ಮಾಡಿದರು. ಅವರು ನಮ್ಮ ಪ್ರತಿಯೊಬ್ಬ ಜಿಲ್ಲೆ ಕನ್ನಡಿಗರಿಗೂ ಒಂದು ಇದಾಗಿತ್ತು, ಜವಾಬ್ದಾರಿ ಆಗಿದೆ. ಯಾಕೆ ಕೇಳಿದರೆ ಅವರು ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು. ಯಾಕೆ ಕೇಳಿದರೆ ದೊಡ್ಡ ಇವರಿಗೆ ಮಾತ್ರ ನೀವು ಸಮಾಧಿ ಮಾಡೋದಕ್ಕೆ ಇದು ಕೊಡ್ತಾ ಇದ್ದೀರಾ, ಇವರು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಯಾಕೆ ಕೊಡ್ತಾ ಇಲ್ಲ? ಆ ಒಂದು ನಮಗೆ ಯಕ್ಷ ಪ್ರಶ್ನೆ ಯಾಕೆ ಕಾಡ್ತಾ ಇದೆ? ನಿಮ್ಮ ಭ್ರಷ್ಟ ಸರ್ಕಾರ ಏನು ಇನ್ನುವರೆಗೆ ಜಾಗ ಕೊಟ್ಟಿದ್ದು, ಅದು ಕಟ್ಸ್ಕೊಡೋದು ಯಾವ ಕಾಲಕ್ಕೆ? ನೀವು ಎಲ್ಲರಿಗೂ ಕೊಟ್ಟಿದ್ದೀರಾ, ಯಾವುದೋ ಇವ್ರಿಗೆ. ಅವರು ನಮ್ಮ ರಾಜ್ಯಕ್ಕೆ, ಕನ್ನಡಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ನಾಡು ನುಡಿ ಇದಕ್ಕೆ ನೀವು ಬಾಯಿ ಮಾತಲ್ಲಿ ಹೇಳಿದ್ರಾಗಲಿಲ್ಲ. ಅದು ಬೆಳೆಸಿದವ್ರನ್ನ ನೀವು ಒಂದು ಸಮಾಧಿ ಮಾಡೋಕ್ಕೆ ಒಂದು ಜಾಗ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ನಿಮ್ಮ ಗೌರ್ಮೆಂಟ್ ನೀವು ನಡೆಸಿ ಏನು ಪ್ರಯೋಜನ? ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ವಿಷ್ಣುವರ್ಧನ್ ಸರ್ ಅವರ ಒಂದು ಇವರಿಗೆ ಅವ್ರ ಜಾಗವನ್ನು ಕೊಡಲೇಬೇಕು. ಇಲ್ಲ ಬಿಟ್ಟರೆ ಅದು ಯಾರು ಮಾಡಿದ್ದಾರೆ, ಕೆಲವೊಂದು ಗೌರ್ಮೆಂಟ್ ಸ್ಪಷ್ಟೀಕರಣನೇ ಕೊಡ್ತಾ ಇಲ್ಲ. ನಾವು ಮಾಡಿಲ್ಲ, ಅದು ಯಾರೋ ಮಾಡಿದ್ದಾರೆ ಅಂದ್ಕೊಂಡು. ಗೌರ್ಮೆಂಟ್ ಇಲ್ಲದೆ ಅವರು ಅಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾರೆ ಅಲ್ಲಿ. ಅದಕ್ಕಾಗಿ ನಮ್ಮ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಅಲ್ಲಿ ಒಂದು ಸಮಾಧಿ ಜಾಗ ಕೊಡಲೇಬೇಕು. ಯಾಕಂದರೆ ನಮ್ಮ ಕನ್ನಡಕ್ಕೆ ಅವರು ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ.